ಅದು ಇನ್ನೊಂದಿದೆ, ಅದು ನನಗೆ ಮೂಲ. ಇಂತಹ ನನಗೂ ಎಲ್ಲ ಇಡೀ ಪ್ರಪಂಚಕ್ಕೂ ಅದೇ ಮೂಲ. ಅಂತಹ ಒಂದು ಮೂಲಭೂತವಾದಂತಹ ಅದ್ವೈತ ಪರಮಾರ್ಥ ತತ್ವವನ್ನು ನಾನು ಅನುಸಂಧಾನ ಮಾಡ್ತಾ ಇದ್ದೀನಿ ಎಂಬುದಾಗಿ ವಿಷ್ಣು ಹೇಳ್ತಾನೆ. ಹಾಗೆ ಇನ್ನೊಂದು ಕಡೆ ನಾರದನನ್ನು ಕುರಿತು ಭಗವಂತ ಹೇಳ್ತಾನೆ, ಮಾಯಾ ಹ್ಯೇಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣೈರ್ಯುಕ್ತ ಮೈವಂ ಮಾಂ ಜ್ಞಾತುಮರ್ಹಸಿ. ಮಾಯಾ ಹ್ಯೇಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ. ನೀನು ನನ್ನ ಈ ರೂಪವನ್ನು ಏನು ನೋಡ್ತಾ ಇದ್ದೀಯೋ ಹೇ ನಾರದ, ನನ್ನನ್ನು ನೀನೇನು ನೋಡ್ತಾ ಇದೆಯೋ ಇದು ನನ್ನಲ್ಲಿ ಮಾಯೆಯಿಂದ ಬಂದಿರತಕ್ಕಂತಹ, ಮಾಯ ಅಂದರೆ ಪ್ರಕೃತಿ, ಮಾಯೆಯಿಂದ ಬಂದಿರತಕ್ಕಂತಹ ಇದು ರೂಪ, ಇದು ನನ್ನ ರೂಪ. ಸರ್ವಭೂತ ಗುಣೈರ್ಯುಕ್ತ ಮೈವಂ ಮಾಂ ಜ್ಞಾತುಮರ್ಹಸಿ. ಆದರೆ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಬೇಡ. ಮೈವಂ ಮಾಂ ಜ್ಞಾತುಮರ್ಹಸಿ. ಮಾಯೆಯ ಸಂಬಂಧದಿಂದ ಯಾವ ಒಂದು ರೂಪವು ನನಗೆ ಬಂದಿದೆಯೋ, ಯಾವ ರೂಪವನ್ನು ನೀನು ನೋಡ್ತಾ ಇದ್ದೀಯೋ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಳಬೇಡ. ನಿಜವಾದಂತಹ ನನ್ನ ರೂಪ ಅಂದರೆ ಅದು ಪರಿಶುದ್ಧವಾದಂತಹ ನಿರ್ಗುಣವಾದಂತಹ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ವಿಷ್ಣು ಇನ್ನೊಂದು ಕಡೆ ಹೇಳಿದಂತಹ ವಿಷಯ. ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿದೆ. ಏತಾವತ ಆ ಭಗವಂತನಿಗೆ ಎರಡು ರೂಪಗಳು, ಅಂದರೆ ಒಂದು ವಾಸ್ತವವಾದಂತಹ ರೂಪ ಮತ್ತು ಇನ್ನೊಂದು ಮಾಯೆಯ ಸಂಬಂಧದಿಂದ ಬಂದಿರತಕ್ಕಂತಹ ಸಗುಣ ರೂಪ. ಆ ಸಗುಣ ರೂಪವನ್ನೇ ನಾವು ಪೂಜೆ ಮಾಡ್ತೀವಿ. ರಾಮ ಕೃಷ್ಣ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಆ ಸಗುಣ ಸ್ವರೂಪವನ್ನು ಆರಾಧನೆ ಮಾಡ್ತೀವಿ. ನಿರ್ಗುಣ ಸ್ವರೂಪ ಏನಿದೆಯೋ ಅದನ್ನು ಆರಾಧನೆ ಮಾಡಲಿಕ್ಕಾಗುವುದಿಲ್ಲ. ನಿರ್ಗುಣ ಸ್ವರೂಪ ಅಂತಂದರೆ ಅಲ್ಲಿ ಏನು, ಅದು ಶುದ್ಧವಾದಂತಹ ನಿರ್ಗುಣ ಸ್ವರೂಪ. ಏನಾದರೂ ಒಂದು ಗುಣ ಇದ್ದರೆ ಮಾತ್ರ ನಮ್ಮ ಕಣ್ಣಿಂದ, ರೂಪ ಇತ್ಯಾದಿಗಳಿದ್ದರೆ ಮಾತ್ರ ನಮ್ಮ ಕಣ್ಣಿಂದ ನಾವು ನೋಡಲಿಕ್ಕಾಗುತ್ತೆ. ಅದೇನೂ ಇಲ್ಲ ಅಂತಂದರೆ ನಾವು ನೋಡಲಿಕ್ಕೂ ಆಗೋದಿಲ್ಲ, ಆರಾಧನೆಯೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿಗೇನಾಯಿತು, ದೇವರು ನಮ್ಮ ಕನ್ನಡದಲ್ಲಿ ದೇವರು ಅಂತಂದರೆ ಸಗುಣ ರೂಪವನ್ನೇ ನಾವು ಹೇಳ್ತಿರೋದು. ಆದರೆ ಶಂಕರರು ಹೇಳಿದ್ದೇನೋ ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಇದೆಯೋ ಅದೇ ನೀನು ಅಂತ ಶಂಕರರು ಹೇಳಿದ್ದಾರೆ. ಆ ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಎಲ್ಲರಿಗೂ ಮೂಲ, ಜೀವಾತ್ಮನಿಗೂ ಅದೇ ಮೂಲ, ಈಶ್ವರನಿಗೂ ಅದೇ ಮೂಲ. ಈಗ ವಿಷ್ಣು ಹೇಳಿದ ಹಾಗೆ ಇನ್ನು ನನ್ನ ಮೂಲವಾದಂತಹ ಸ್ವರೂಪ ಇನ್ನೊಂದಿದೆ, ಅದೇ ಶುದ್ಧವಾದಂತಹ ಚೈತನ್ಯ ಸ್ವರೂಪ. ಆ ಶುದ್ಧ ಚೈತನ್ಯವನ್ನು ನಾವು ಪೂಜೆ ಮಾಡಲಿಕ್ಕಾಗುವುದಿಲ್ಲ. ಯಾವುದನ್ನು ಪೂಜೆ ಮಾಡ್ತಿದ್ದೀವೋ ಅದು ಶುದ್ಧ ಚೈತನ್ಯ, ಅದು ಸಗುಣ ಸ್ವರೂಪ. ಶಂಕರ ಅಲ್ಲಿಗೆ ಯಾವುದನ್ನು ನಾವು ಪೂಜೆ ಮಾಡ್ತಾ ಇದ್ದೀವೋ ಅದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಲೇ ಇಲ್ಲ. ಯಾವುದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಿದಾರೋ ಸಚ್ಚಿದಾನಂದ ಸ್ವರೂಪವಂತಹ ನಿರ್ಗುಣ ಚೈತನ್ಯ, ಅದನ್ನು ನಾವು ಪೂಜೆ ಮಾಡೋಕ್ಕಾಗುವುದೇ ಇಲ್ಲ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಇದು. ಈ ರೀತಿಯಾಗಿ ಇದನ್ನು ಈ ಒಂದು ತತ್ವದಲ್ಲಿ ಶಂಕರರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಸಗುಣ ಸ್ವರೂಪ ಎಷ್ಟೊತ್ತಿಗೆ ನಾವು ಎಷ್ಟು ಆರಾಧನೆ ಮಾಡಿದರೂ ಅದು ಸಗುಣ ಸ್ವರೂಪದ ಆರಾಧನೆಯೇ ಆಗುತ್ತೆ. ಸಗುಣ ಸ್ವರೂಪನಿಗೂ ಜೀವನಿಗೂ ಶಂಕರರು ಐಕ್ಯವನ್ನು ಹೇಳಲಿಲ್ಲ. ಒಂದು ವೇಳೆ ಎಲ್ಲಾದರೂ ಹೇಳಿದ ಹಾಗಿದ್ದರೂ ಸಹ ಅದು ನಿರ್ಗುಣ ಸ್ವರೂಪದ, ಅದೂ ಒಂದು ನಿರ್ಗುಣದ ಒಂದು ಪ್ರಭೇದ, ನಿರ್ಗುಣ ಸ್ವರೂಪದಲ್ಲಿ ಉಪಾಧಿ ಬಂದು ಅದರಿಂದ ಸಗುಣ ಸ್ವರೂಪ ಉಂಟಾಗಿದೆ. ಆದ್ದರಿಂದ ನಿರ್ಗುಣ ಸ್ವರೂಪದ ಮೂಲಕವಾಗಿಯೇ ಹೇಳಿದ್ದಾರೆ ಅಂತಲೇ ನಾವು ಅದನ್ನು ಗ್ರಹಣ ಮಾಡಬೇಕು. ಹಾಗೆ ಇರುವಂತಹ ಸಿದ್ಧಾಂತವೂ ಇರುವುದು ಹಾಗೆ. ಆದ್ದರಿಂದ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಷಯಗಳನ್ನು ಶಂಕರರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಆ ಒಂದು ಅದ್ವೈತ ಸಿದ್ಧಾಂತವನ್ನು ಶಂಕರರು ವಿಶೇಷವಾಗಿ ಉಪದೇಶ ಮಾಡಿ ಇದರ ಮೇಲೆ ಬರತಕ್ಕಂತಹ ಅನೇಕ ವಿಧವಾದಂತಹ ಪ್ರಶ್ನೆಗಳು, ಸಂದೇಹಗಳು ಇದೆಲ್ಲದಕ್ಕೂ ಸಹ ಒಂದು ವಿಶೇಷವಾಗಿ ಉತ್ತರವನ್ನು ಕೊಟ್ಟು ಈ ಒಂದು ಅದ್ವೈತ ಸಿದ್ಧಾಂತವನ್ನಿಟ್ಟುಕೊಂಡು ಶಂಕರರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಅಂದರೆ ಏನು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಸಗುಣ ಬ್ರಹ್ಮ ಅಂತಂದರೆ ಆ ಶುದ್ಧವಾದಂತಹ ಚೈತನ್ಯದಲ್ಲಿ ಈ ಉಪಾಧಿಯ ಸಂಬಂಧದಿಂದ ಇಷ್ಟು ವಿಧವಾದಂತಹ ರೂಪಗಳು, ಅನೇಕ ವಿಧವಾದಂತಹ ದೇವತಾ ಸ್ವರೂಪಗಳ ಉಪಾಸನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿಗೇನಾಯಿತು, ಯಾವುದೇ ಒಂದು ದೇವರ ಯಾವುದೇ ಒಂದು ರೂಪವನ್ನು ನಾವು ತಗೊಂಡ್ರು, ಶಿವ, ವಿಷ್ಣು, ದೇವಿ, ಗಣಪತಿ, ಹೀಗೆ ಯಾವುದೇ ಒಂದು ರೂಪವನ್ನು ತಗೊಂಡ್ರು ಅಲ್ಲಿರತಕ್ಕಂತಹ ಆ ಒಂದು ರೂಪ, ಹೆಸರು ಇದರಲ್ಲಿ ಮಾತ್ರವೇ ವ್ಯತ್ಯಾಸವೇ ಹೊರತು ಅಲ್ಲಿರತಕ್ಕಂತಹ ಚೈತನ್ಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸವಿಲ್ಲ. ಆದ್ದರಿಂದ ಶಿವ, ವಿಷ್ಣು, ದೇವಿ ಹೀಗೆ ಆ ದೇವತೆಯ ಬೇರೆ ಬೇರೆ ರೂಪಗಳಲ್ಲಿ ತಾರತಮ್ಯವನ್ನು ನೋಡುವುದು ಅನ್ನೋದು ಅತ್ಯಂತ ಅನುಚಿತ. ಆ ತಾರತಮ್ಯ ಭಾವನೆ ಅನ್ನೋದು ನಮಗೆ ಇರಬಾರದು. ಆ ಭಗವಂತನ ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಹೀಗೆ ಇನ್ನೂ ತುಂಬ ಇದೆ ವಿಷಯ. ಆದ್ದರಿಂದ ಇಂತಹ ಒಂದು ಉದ್ಧಾರ ಕಾರ್ಯವನ್ನು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿ ಈ ಲೋಕಕ್ಕೆ ಒಂದು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಕೃಪೆಯಿಂದ ಇವತ್ತು ನಮ್ಮ ಈ ಒಂದು ಸನಾತನ ಧರ್ಮವು
ಇವಷ್ಟು ದೃಢವಾಗಿ ನಿಂತಿದೆ. ಅವರು ನಮ್ಮ ಧರ್ಮದ ಒಂದು ಪ್ರಚಾರಕ್ಕಾಗಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಎಲ್ಲರಿಗೂ ಸಹ ವಿದಿತವಾಗಿರತಕ್ಕಂತಹ ವಿಷಯವೇ. ಇದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಈ ಪೀಠದಲ್ಲಿ 36ನೇ ಅಧಿಪತಿಗಳಾಗಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ. ಅವರು ನಾವೀಗ ಹೇಳಿದ ಹಾಗೆ ಅನೇಕ ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ನಡೀತಕ್ಕಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ವಿಶೇಷವಾಗಿ ಅನುಗ್ರಹವನ್ನು ನಮ್ಮ ಗುರುಗಳು ಮಾಡಿದ್ದಾರೆ. ನಾವು ಸಹ 5 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿಗೆ ಬಂದು ಇಲ್ಲಿ ಒಂದು ದಿವಸ ಇದ್ದು ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ಇಲ್ಲಿಂದ ಮತ್ತೆ ಮುಂದಕ್ಕೆ ಯಾತ್ರೆಯನ್ನು ಬೆಳೆಸಿದ್ವಿ. ಹೀಗೆ ಆರಂಭದಿಂದಲೂ ಸಹ ಒಂದು ವಿಶೇಷವಾದಂತಹ ಒಂದು ಸಂಬಂಧ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಮತ್ತು ಈ ಒಂದು ಗುರು ಶಿಷ್ಯ ಸಂಬಂಧ ಪೀಠಕ್ಕೂ ಮತ್ತು ಈ ತಪೋಭೂಮಿಗೂ ಸಹ ಇದೆ. ಇಷ್ಟು ವಿಶೇಷವಾದಂತಹ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ಮುಂದಿನ ವರ್ಷದ ಮತ್ತು ಮುಂದಿನ ಎಲ್ಲ ಕಾರ್ಯಗಳೂ ಸಹ ಇನ್ನೂ ಹೆಚ್ಚಿನ ಒಂದು ವಿಶೇಷತೆಯಿಂದ, ಇನ್ನೂ ಹೆಚ್ಚಿನ ಒಂದು ಜನರ ಒಂದು ಸಹಕಾರದಿಂದ, ಆ ಜಗನ್ಮಾತೆಯ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆಯಲಿ. ನಮ್ಮ ಒಂದು ಆಶೀರ್ವಾದ, ನಮ್ಮ ಮಾರ್ಗದರ್ಶನ ಇದೆಲ್ಲವೂ ನಿಮಗೆ ಸದಾಕಾಲ ಇರುತ್ತೆ ಮತ್ತು ಮುಂದಿನ ಎಲ್ಲ ಕಾರ್ಯಗಳು ಸಹ ಇನ್ನೂ ವಿಶೇಷವಾಗಿ ಆಗುತ್ತೆ ಎನ್ನುವಂತಹ ವಿಷಯವನ್ನು ಸಹ ಹೇಳ್ತಾ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರಲ್ಲೂ ಇದೇ ರೀತಿಯಾದಂತಹ ಒಂದು ಐಕಮತ್ಯ, ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಕೊಡಬಾರದು. ಅವರು ಹೇಗೆ ಚೈತನ್ಯರು ಯಾವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೋ ವಲ್ಲಭ ಚೈತನ್ಯರು, ಅದಂತೆ ನೀವೆಲ್ಲ ನಡೆಸ್ತಾ ಇದ್ದೀರಿ. ಅದರಂತೆ ಆ ಒಂದು ಇಲ್ಲಿ ದೇವರ ಒಂದು ಕಾರ್ಯ ಮತ್ತು ಗುರುವಿನ ಕಾರ್ಯ ಇಲ್ಲಿ ನಡೀತಾ ಇರುವುದು ಯಾರೋ ಒಬ್ಬರ ವೈಯಕ್ತಿಕವಾದಂತಹ ಕೆಲಸ ಅಲ್ಲ. ಇದು ಭಗವತ್ ಕಾರ್ಯ ಮತ್ತು ಗುರು ಕಾರ್ಯ. ಈ ಕಾರ್ಯವು ಇಲ್ಲಿ ನಡೀತಾ ಇದೆ. ಆದ್ದರಿಂದ ಇಲ್ಲಿ ಯಾವುದೇ ಒಂದು ವೈಯಕ್ತಿಕವಾದಂತಹ ವಿಚಾರಗಳನ್ನು ತರುವುದು, ಅದನ್ನು ಇಟ್ಟುಕೊಂಡು ಅಂತಹದಕ್ಕೆಲ್ಲ ಅವಕಾಶವನ್ನು ಕೊಡದೆ ಇದೇ ರೀತಿಯಾದಂತಹ ಒಂದು ಐಕಮತ್ಯದಿಂದ, ಇದೇ ರೀತಿಯಾದಂತಹ ಒಂದು ಸೌಜನ್ಯದಿಂದ ಎಲ್ಲ ಕೆಲಸಗಳನ್ನು ಎಲ್ಲರೂ ಸಹ ಇದೇ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು. ಉತ್ತಮವಂತಹ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೀರಿ. ಹೀಗೆ ಇದನ್ನು ನಡೆಸಿ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ವಿನಾಯಕ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂಥ ಎಲ್ಲ ಟ್ರಸ್ಟಿಗಳು ಎಲ್ಲರಿಗೂ ಸಹ, ಮತ್ತು ನಾವು ಪ್ರತ್ಯೇಕವಾಗಿ ಹೆಸರುಗಳನ್ನು ಹೇಳ್ತಾ ಇಲ್ಲ, ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಭಕ್ತರಿಗೂ ನಾವು ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಮುಂದುವರೆದಂತೆ ಸನ್ನಿಧಾನಂಗಳವರು ಪಾಲಿಕೊಪ್ಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಪರಿವಾರ ಶ್ರೀ ಅನಂತೇಶ್ವರ ಸ್ವಾಮಿಯ ಪ್ರತಿಷ್ಠಾ ಕುಂಭಾಭಿಷೇಕ ಹಾಗೂ ರಾಜಗೋಪುರದ ಕುಂಭಾಭಿಷೇಕವನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ಆಶೀರ್ವದಿಸಿದರು. ಗೋಶಾಲೆಯತ್ತ ಸಾಗಿ ಗೋಶಾಲೆಯಲ್ಲಿದ್ದ ಗೋವುಗಳಿಗೆ ಹಣ್ಣುಗಳನ್ನು ನೀಡಿದರು.
ಸನ್ನಿಧಾನಂಗಳವರು ನೂತನವಾಗಿ ನಿರ್ಮಾಣಗೊಂಡ ರಾಜಗೋಪುರವನ್ನು ವೀಕ್ಷಿಸಲು ಪ್ರಾರಂಭಿಸಿದರು. ಮುಂದುವರೆದಂತೆ ದೇವಸ್ಥಾನದ ಆವರಣದಲ್ಲಿದ್ದ ಸರೋವರ, ಬಾವಿ, ಕಟ್ಟಡಗಳನ್ನು ವೀಕ್ಷಿಸಿದರು. ನಂತರದಲ್ಲಿ ಸನ್ನಿಧಾನಂಗಳವರು ತಮ್ಮ ಅಭಯ ಹಸ್ತದಿಂದ ನವಚಂಡಿಕಾ ಯಾಗವನ್ನು ನೆರವೇರಿಸಿದರು.